ಮಾನ್ಯ ಸಚಿವರನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದು ಏನಂದ್ರೆ, ಸರ್ಕಾರಿ ಸ್ಥಳಗಳಲ್ಲಿ ಶಾಲಾ ಆವರಣದಲ್ಲಿ RSSನ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಸಹ ನಾವೆಲ್ಲರೂ ಅವ್ರನ್ನ ಭೇಟಿ ಮಾಡಿ ಅವರ ಬೆಂಬಲ ವ್ಯಕ್ತಪಡಿಸಿದ್ದೀವಿ. ಅವರು RSSನ ನಿಷೇಧ ಮಾಡಿ ಅಂತ ಹೇಳಿಲ್ಲ, RSSನ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳದಲ್ಲಿ ಕಾಲೇಜುಗಳ ಆವರಣದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಅವ್ರಿಗೆ ಕೊಲೆ ಬೆದರಿಕೆಗಳನ್ನ ಇವತ್ತು ಒಡ್ತಾ ಇದ್ದಾರೆ. ಕೊಲೆ ಬೆದರಿಕೆ ಒಡ್ತಾರ್ಕಿಂತ ನೇರವಾಗಿ ಶಕ್ತಿ ಇದ್ರೆ ನೇರವಾಗಿ ಬಂದು ಅವ್ರನ್ನ ಎದುರಿಸ್ಲಿ, ಇಲ್ಲಾಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಎದುರಿಸ್ಲಿ. ಈಗ BJP ಅವರು ಟೀಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು BJPನ ಬೆದರಿಕೆ ಹಾಕ್ಸೋಂಥದ್ದು ಯಾರು ಇಲ್ಲ. BJP ಬೆದರಿಕೆ ಹಾಕುವಂತ ಅವಶ್ಯಕತೆನೂ ಕಾಂಗ್ರೆಸ್ ಕಾರ್ಯಕರ್ತರಿಗಿಲ್ಲ. ಯಾರು ಈ ರೀತಿ ವಾಮ ಮಾರ್ಗದಲ್ಲಿ ಈ ರೀತಿಯಾದಂಥ ಬೆದರಿಕೆಗಳನ್ನ ಹಾಕ್ತಾ ಇರ್ತಕ್ಕಂಥ ಏಡಿಗಳಿಗೆ BJP ಅವರು ಶಾಸ್ತಿ ಮಾಡಬೇಕು. RSS ಸಂಸ್ಕೃತಿ ಬೆದರಿಕೆ ಮಾಡೋದಲ್ಲ ಅಂತ ಹೇಳಿದ್ರೆ RSS ಇದನ್ನು ಖಂಡನೆ ಮಾಡಬೇಕು. RSSನವರು ನಾವು ಶಾಂತಿಗೋಸ್ಕರ ದೇಶಕ್ಕೋಸ್ಕರ ಇದೀವಿ ಅಂತ ಹೇಳೋರು ಇಂತಹ ಸಂಸ್ಕೃತಿ ಇರತಕ್ಕಂಥ ವ್ಯಕ್ತಿಗಳ ಮೂಲಕ ಇವತ್ತು ಬೆದರಿಕೆನ ಒಡ್ತಾ ಇದ್ದಾರೆ. ಈ ಬೆದರಿಕೆಗೆ ಜಗ್ಗುವಂತ ವ್ಯಕ್ತಿತ್ವ ಪ್ರಿಯಾಂಕಾ ಖರ್ಗೆ ಅವ್ರಿಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದೀವಿ ಅನ್ನೋದನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ.